ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂಬತ್ತುವರೆ ದಾಟಿದ ಮೇಲೆ ಮತ್ತೆ ಬೇರೆ ಯಾರು ಮಾಡ್ತೀರಿ ಅಂತ ಮ್ಯೂಟ್ ಹಂಗೆ ಬಂದ್ ಮಾಡಿ ಮಾತಾಡಕತ್ತೀನಲ್ಲ. 9:30 ದಾಟಿ 9:40 ಇನ್ನ ಯಾರು ಮಾಡ್ತೀರಿ ಅಂತ ಕೇಳಬಾರ್ದು. 9:30 ಆದ್ಮೇಲೆ ನಮ್ಗೆ ಕೊಟ್ಬಿಡೋದು. ಮತ್ತೆ ಬೇರೆ ಈ 9:30 ಆದ್ಮೇಲೆ ಬೇರೆ ಅವ್ರು ಮಾಡಿದ್ಮೇಲೆ ನಾನೇ ಅವ್ರು ಮಾಡ್ಬೇಕು. 10 ದಾಟಿ ಹೋಗ್ಬಿಡುತ್ತೆ. ಅಷ್ಟು 9:30 ಆದ್ಮೇಲೆ ನಾ ಜಾಯಿನ್ ಆಗಿದ್ನಿ ಅಂತಂದ್ರ ಜಾಯಿನ್ ಆದ್ರೇನು ಜಾಯಿನ್ ಆಗ್ಲಿಲ್ಲ ಅಂದ್ರೇನು ಮೊದಲೇ ಜಾಯಿನ್ ಆದರೂ ಸಹಿತ 9:30 ಮೇಲೆ ಕೊಟ್ಬಿಟ್ರೆ ಆಯ್ತು ಅಷ್ಟೇ. ಲೇಟ್ ಆಗಿ ಜಾಯಿನ್ ಆದ್ರೆ ಯಾವಾಗ ಜಾಯಿನ್. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಈ ಮಹಾತ್ಮರ ಒಂದು ಸಂಶೋಧನಾ ಗ್ರಂಥ. ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು. ಇವರ ಈ ಒಂದು ಕೃತಿಯಲ್ಲಿ ಏನ್ ನಡೆದದಪ್ಪ ಅಂತಂದ್ರೆ, ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು ತ್ರಿಲಿಂಗ ದೇಶ ಅಂದ್ರೆ ತೆಲುಗು ದೇಶ, ಅಲ್ಲಿ ಕೊನಲು ಪಾಕ ಅಂತವ. ಆ ಕೊನಲು ಪಾಕಕ್ಕೆ ಹೋಗಿದ್ದೆವು ನಾವು. ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಸುಮ್ಮನೆ ದೇವಸ್ಥಾನದ ಒಂದು ಬಂದ್ ಮಂದಿ ಇಳ್ಕೊಳಕ್ ರೂಮ್ಗಳೇನ ಕಟ್ಸ್ಯಾರ. ಎಲ್ಲ ಹೊರಗಿಂದ ತರಬೇಕು, ಎಲ್ಲ ಹೊರಗಿಂದ ಮಾಡ್ಬೇಕು. ಏನೂ ಅಲ್ಲಿ ಜಾಗೃತಿ ಇಲ್ಲ. ಬರೇ ದೇವಸ್ಥಾನ ಪೂಜಾರಿಗಳು ಪೂಜಾವನ್ನು ಮಸ್ತ್ ವೈಭವ ಮಾಡ್ತಾರ. ಈಗೇನಾಗ್ಯದ ಗೊತ್ತಿಲ್ಲ. ನಾವು ಹೋಗಿ ಬಂದು ಮತ್ತೆ 4-5 ವರ್ಷ ಆಯ್ತು. ಎಲ್ಲ ಹೊರಗಿಲಿಂದ ಅಡಿಗೆ ಮಾಡೋರು ಹೊರಗಿನವರೇ ಬರ್ಬೇಕು, ಅಡಿಗೆ ಕಿರಾಣಿನೂ ಹೊರಗಿಂದ ತರಬೇಕು. ಎಲ್ಲ ಅಲ್ಲೇನು ಅಂತ ಅರೇಂಜ್ಮೆಂಟ್ ಜಾಗೃತವಾಗಿ ಇಟ್ಟಿಲ್ಲ. ಇಡಬೇಕಾಗಿತ್ತು, ಇಟ್ಟಿಲ್ಲ. ಅದಕ್ಕೆ ನಾವು ರೂಮ್ ಕಟ್ಸ್ಯಾರ. ಮುಂದೆ ಅಲ್ಲಿ ಬೇಕಲ್ಲ ವ್ಯವಸ್ಥೆ ಮಾಡಕ್ಕ ಜನ. ರೂಮ್ ಕಟ್ಟಿಸ್ಬಿಟ್ಬಿಟ್ಟಾರೆ. ಈಗ ನಿಮ್ಗೆ ರೂಮ್ ಕಟ್ಟಿಸ್ಬಿಟ್ಬಿಟ್ರೆ ಮುಗಿದೋಯ್ತಾ? ಅರಣ್ಯದಾಗ ಹೋಯ್ತು. ಎಲ್ಲಾನು ಬೇಕಲ್ಲ ಅಲ್ಲಿ. ಕೋಆರ್ಡಿನೇಷನ್ ಮಾಡಕ್ಕ ಜನ ಇಲ್ಲ ಅಲ್ಲಿ. ಎಲ್ಲ ನಾವೇ ಮಾಡ್ಕೋಬೇಕು. 2 ಬಸ್ ಮಂದಿ ಹೋಗಿದ್ದೆವು. ಏನೆಲ್ಲ ತರೋದು ಬರೋದೆಲ್ಲ ಮಾಡ್ಕೊಳ್ಳೋಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇತ್ತು, ಮಾಡ್ಕೊಂಡೆವು. ಅವೆಲ್ಲ ಮಾಡಬೇಕಾದ ಕೆಲಸಗಳು ಅವು ಆದ್ರೂ ಮಾಡ್ಬೇಕಾ ಬೇಡ? ಅದನ್ನಾದ್ರೂ ಜಾಗೃತವಾಗಿ ಇಟ್ಟು ಹೋಗೋರಿಗೆ ಬರೋರಿಗೆ ಅದನ್ನೊಂಥರ ತೀರ್ಥಕ್ಷೇತ್ರದ ಗತ್ಲೆ ಡೆವಲಪ್ ಮಾಡಿದ್ರ ಬರೋರಿಗೆ ಹೋಗೋರಿಗೆ ಎಲ್ಲರಿಗೆ ಇದಾಗ್ತದ. ಅಲ್ಲಿ ಏನು ಅಂತ ಪರಿ ವ್ಯವಸ್ಥೆ ಇರಲಿಲ್ಲ. ಮತ್ತ 5-6 ವರ್ಷದ ಹಿಂದಿನ ಮಾತು. ಮತ್ತೆ ಈಗೇನು ಡೆವಲಪ್ ಮಾಡ್ಯಾರ ಏನು. ನಾವು ಜಗತ್ತಿನಾಗ ಎಲ್ಲಾ ಜನ ಒಂದು ದೊಡ್ಡ ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೋಗಿರ್ತಾರ. ಅಲ್ಲಿ ಹೋದತ್ನಾಗ ಅವ್ರಿಗೆ ಒಂಥರ ಏನಪ್ಪ ಯಾಕರೆ ಬಂದೇವಿ ಇಲ್ಲಿ, ಏನು ಇಲ್ಲಲ್ಲ ಅನ್ನಂಗ ಆಗಬಾರ್ದು. ಅವ್ರಿಗೆಲ್ಲ ಬಂದ ಮಂದಿಗೆ ಒಳ್ಳೆ ಕಂಫರ್ಟ್ ಇರ್ಬೇಕಲ್ಲಿ. ಹಂಗ ಅನುಕೂಲ ಆನಂದ ಉಂಟು ಮಾಡಬೇಕು ಅಂದ್ರೆ ಮತ್ತೆ ಹೋಗ್ಲಕ್ ಬರ್ತದೆ. ಇನ್ನೊಂದ್ಸಾರಿ ನನಗೆ ಹೋಗ್ಬೇಕಂದ್ರೆ ಮನ್ಸಿಲ್ಲ ಈಗ ಅಲ್ಲಿ. ಹಂಗದ. ಅದಕ್ಕೆ ನಮ್ದೇ ಒಂದು ವ್ಯಾನ್ ಅದು ತಗೊಂಡು ಸುಮ್ಮನೆ ಹೋಗಿ ಬರ್ಬೋದೇ ಹೊರತು ಅಲ್ಲಿ 1 ದಿನ 2 ದಿನ ಇದ್ರೆ ಆ ತರ ಏನು ಸುತ್ತಮುತ್ತಲ ವ್ಯವಸ್ಥೆ ಒಂದು ಅಂಗಡಿಗಳು ಅವು ಇವು ಏನೂ ಇಲ್ಲ ಅಲ್ಲಿ. ಅವಾಗ ಇದ್ದಿದ್ದಿಲ್ಲ, ಈಗೇನು ಮಾಡ್ಯಾರ ಏನೋ ಗೊತ್ತಿಲ್ಲ. ಸುಮ್ಮನೆ ಯಾರೇ ಹೋಗಿ ನೋಡ್ಕೊಂಬರ್ಬೇಕು. ಯಾರೇ ಬರ್ರಿ ಹೋಗೋಣ, ಹೋಗಿ ಅದನ್ನ ನೋಡ್ಕೊಂಬರೋಣ.
ಅದು ಡೆವಲಪ್ ಆಗಿತ್ತು ಅಂತಂದ್ರೆ ಅಲ್ಲಿ ಮತ್ತೆ ಇರಟಿಕಲ್ ರೇವಣಸಿದ್ದೇಶ್ವರ, ಉಜ್ಜಯಿನಿ, ರಂಭಾಪುರಿ, ಮತ್ತೆ ಎಲ್ಲಿ ಪೀಠಗಳದವ ಎಲ್ಲ ಪೀಠಗಳಿದ್ದಲ್ಲಿ ಹೋಗಿ ಅಲ್ಲಿ ನಮ್ಮವ್ರ ಕಾರ್ಯಕ್ರಮಗಳು ಅಲ್ಲಿ ಮಾಡ್ಬೇಕಾದ್ರೆ ಹೆಂಗ್ ಸಾಧ್ಯ ಅದ ಏನ ನೋಡ್ಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗ್ಬೇಕು. ಏನು ಗೊತ್ತಿಲ್ಲದ ಬಡ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು. ಈಗೇನಂದ್ರೆ ಆ ರೇಣುಕಾಚಾರ್ಯರು ಏನ್ ಮಾಡ್ಯಾರ, ಆ ಕೊನಲು ಪಾಕದ ಸೋಮನಾಥ ಲಿಂಗದಿಂದ ಉದ್ಭವ ಆಗಿ ಆ ಒಂದು ಕೊನಲು ಪಾಕದ ಸುತ್ತಮುತ್ತಲಿನ ಜನರಿಗೆ ವೀರಶೈವ ತತ್ವ ಸಿದ್ಧಾಂತವನ್ನ ಹೇಳಿ ನೇರವಾಗಿ ಆಕಾಶ ಮಾರ್ಗವಾಗಿ ಮಲಯಾಚಲಕ್ಕೆ ಬಂದು ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ಆ ಅಗಸ್ತ್ಯ ಮಹರ್ಷಿಯವರನ್ನೇ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಜೀವಿಗಳ ಉದ್ಧಾರಕ್ಕಾಗಿ ವೀರಶೈವ ತತ್ವ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಆ ವೀರಶೈವ ತತ್ವ ಸಿದ್ಧಾಂತಗಳಲ್ಲಿ 3 ಮುಖ್ಯ, ಒಂದು ಅಷ್ಟಾವರಣ, ಇನ್ನ ಒಂದು ಪಂಚಾಚಾರ, ಆಮೇಲೆ ಶಟಸ್ಥಲ. ಅಷ್ಟಾವರಣವೇ ಅಂಗ, ಮತ್ತೆ ಪಂಚಾಚಾರ ಅದರೊಳಗಿರುವ ಅಂತರಂಗ, ಮತ್ತೆ ಪ್ರಾಣ ಅಂತರಂಗ ಅಂದ್ರೆ ಪ್ರಾಣ. ಅಷ್ಟಾವರಣ ದೇಹ ಇದ್ದಂಗ, ಅದರೊಳಗಿದು ಪ್ರಾಣ ಇದ್ದಂಗ. ಪಂಚಾಚಾರ ವೀರಶೈವ ಧರ್ಮ ತತ್ವಕ್ಕೆ ಆತ್ಮ ಯಾವುದು ಅಂದ್ರೆ ಶಟಸ್ಥಲ ಅಂತ ಹೇಳ್ತಾರೆ. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಎದರದು? ವೀರಶೈವ ಧರ್ಮ ತತ್ವದ್ದು. ಆ ಒಂದು ಅಷ್ಟಾವರಣ ಪಂಚಾಚಾರ ಎರಡು ತತ್ವಗಳನ್ನ ಹೇಳಿ ಆಯ್ತು. ಈಗ ಗುರುಲಿಂಗ ಜಂಗಮ, ವಿಭೂತಿ ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ ಆಯ್ತು. ಲಿಂಗಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಸದಾಚಾರಗಳು ಕೂಡ ಹೇಳಿ ಆಯ್ತು. ಈಗ ಶಟಸ್ಥಲ ಅನ್ನೋದು ಅತಿ ಮುಖ್ಯವಾದದ್ದು. ಆ ಶಟಸ್ಥಲ ಸಿದ್ಧಾಂತದ ಪೈಕಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಏನಿದೆ ಅಂದ್ರೆ ಜೀವ ಶಿವನಾಗುವ ಪರಿ. ಮನುಷ್ಯ ಜೀವನಾಗಿ ಬರ್ತಾನೆ, ಭೂಮಿಗೆ ಬರ್ಬೇಕಾದ್ರೆ ಜೀವನಾಗಿ ಬರ್ತಾನ. ಹೋಗುವಾಗ ಜೀವನಾಗಿಯೇ ಹೋಗಬಾರದು, ಶಿವನಾಗಿ ಹೋಗಬೇಕು. ಜೀವನಾಗಿ ಬಂದು ಶಿವನಾಗಿ ಹೋಗಬೇಕು. ಅದೇ ಉದ್ದೇಶ. ಮನುಷ್ಯ ಜನ್ಮ ಸಾರ್ಥಕ ಆಗೋದು ಅದರದ್ದೇ. ಅಂಗ ಲಿಂಗ ಮಾಡ್ಕೋಬೇಕು, ಜೀವ ಶಿವನಾಗಿ ಹೋಗಬೇಕು ಅಂತ ಒಂದು ಏನು ನಾವೇನು ತಂದಿರ್ತೀವಿ ಆ ಪದಾರ್ಥಗಳನ್ನ ಮತ್ತೆ ಒಳ್ಳೆ ಅರ್ಪಿಸಬೇಕಾಗ್ತದೆ. ನಾವು ಅರ್ಪಿಸ್ಬೇಕಾದ್ರೆ ಬಾಡಿಗೆ ತಂದಿದ್ದನ್ನು ಮತ್ತೆ ವಾಪಸ್ ಯಾವ ಕಂಡೀಷನ್ದಾಗ ತಂದಿವಿ ಅದೇ ಕಂಡೀಷನ್ದಾಗ ಅಥವಾ ಅದಕ್ಕಿಂತ ಇನ್ನೂ ಒಳ್ಳೆ ಕಂಡೀಷನ್ ಮಾಡಿ ಕೊಡ್ಬೇಕಾ ಬೇಡ? ಕೆಡಿಸ್ಕೊಡೋದಿರ್ತದೆ ಅಂದ್ರೆ ಏನಾರ ಯಾರ ಹತ್ರ ಏನಾರ ವಸ್ತುಗಳು ತಂದಾಗ ಅದೇ ರೀತಿ ಪಂಚಮಹಾಭೂತಗಳಿಂದ ಶರೀರಗಳನ್ನ ತಗೊಂಡಿರ್ತೀವಿ, ಪರಮಾತ್ಮನಿಂದ ಆತ್ಮವನ್ನು ತಗೊಂಡಿರ್ತೀವಿ, ಈ ಬಯಲಿನಿಂದ ಪ್ರಾಣವನ್ನು ತಗೊಂಡಿರ್ತೀವಿ. ಇವುಗಳನ್ನು ಮತ್ತೆ ವಾಪಸ್ ಉದ್ಧಾರ ಮಾಡಿ ವಾಪಸ್ ಒಪ್ಪಿಸ್ಬೇಕಾಗ್ತವೆ. ಅದಕ್ಕೆ ಇಲ್ಲಿ ಭಕ್ತಸ್ಥಲ ಒಂದನೇದ್ದು ಶುದ್ಧೀಕರಣ. ಭಕ್ತಸ್ಥಲ ಅಂತಂದ್ರೆ ಏನು ಅಂತಂದ್ರೆ ದೃಢವಾದ ಭಕ್ತಿ ಇರಬೇಕು. ಅದೃಢವಾದ ಭಕ್ತಿ ಅಲ್ಲ, ದೃಢವಾದ ಭಕ್ತಿ ಇರಬೇಕು. ಸದೃಢವಾದ ಭಕ್ತಿ ಇರಬೇಕು, ನಿಜವಾದ ಭಕ್ತಿ ಇರಬೇಕು, ಸುಳ್ಳು ಭಕ್ತಿ ಅಲ್ಲ. ಎದರಾಗಪ್ಪ ಅಂತಂದ್ರೆ ಶಿವನಲ್ಲಿ ದೃಢವಾದ ಭಕ್ತಿ. ಒಂದು ಕಾಮನ್ ಸೆನ್ಸ್ ಇರ್ಬೇಕು ನಮಗೆ. ಅವರು ಶಿವಾಚಾರ್ಯರಿರ್ಬೋದು, ಶಿವಯೋಗಿಗಳಿರ್ಬೋದು, ಶಿವಜ್ಞಾನಿಗಳಿರ್ಬೋದು, ಶಿವ ಶರಣರಿರ್ಬೋದು, ಶಿವ ಭಕ್ತರಿರ್ಬೋದು, ಶಿವಾಭಿಮಾನಿಗಳಿರ್ಬೋದು. ಏನಿದ್ರು ಸಹಿತ ಅವ್ರವ್ರ ಶಿವ ಬೇರೆ ಅದನ, ಒಬ್ಬನೇ ಶಿವ ಅದನ. ಶಿವಭಕ್ತರು ಶಿವ ಬೇರೆ, ಶಿವಾಚಾರ್ಯರು ಶಿವ ಬೇರೆ, ಒಬ್ಬನೇ ಶಿವ. ಆ ಶಿವನಿಗೆ ಲಿಂಗ ಅಂತಾರ. ಆ ಒಬ್ಬನೇ ಶಿವನನ್ನ ಆರಾಧಿಸುವಂತಹ ಬೇರೆ ಬೇರೆ ವಿಧಾನಗಳಿವು ಅಷ್ಟೇ.
ಶಿವಭಕ್ತ, ಶಿವಜ್ಞಾನಿ, ಶಿವಾಚಾರ್ಯ, ಶಿವಶರಣ, ಶಿವಯೋಗಿ, ಈ ರೀತಿ ಬೇರೆ ವಿಧಾನಗಳದಾವ. ಹೊರತು ಶಿವ ಒಬ್ಬನೇ ಅದನ್ನ, ಒಬ್ಬನೇ ಶಿವನ ಆರಾಧಕರಾಗಿ ಅದೀವಿ ಅನ್ನೋಂಥದ್ದೊಂದು ಕಾಮನ್ ಸೆನ್ಸ್ ಇರಬೇಕು. ಆ ಕಾಮನ್ ಸೆನ್ಸ್ ಇರಲಾರ್ದೆ ಅವರೇ ಬೇರೆ, ಇವರೇ ಬೇರೆ, ನಾನೇ ಬೇರೆ, ನೀವೇ ಬೇರೆ, ಇವರೆಲ್ಲ ಏನು ಈ ತರ ಮಾಡೋರೆಲ್ಲ ನೀಚರಿವರು. ಪರಮ ನೀಚತನದ ವರ್ತನೆ ಇದೆ. ಭೇದ ಭಾವ ಕಲ್ಪನೆ ಮಾಡದೆ ಪರಮ ಶಿವಭಕ್ತರಲ್ಲಿ ಭೇದ ಕಲ್ಪಿಸುವುದೇ ಪರಮ ನೀಚತನ. ಅವರು ಭಕ್ತ ಸ್ಥಳಕ್ಕೆ ಸಹಿತ ಎಂಟ್ರಿ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ಅವರು ಭಕ್ತರೇ ಅಲ್ಲವರು. ಈ ಲೈನಿಗೆ ಸಂಬಂಧ ಇಲ್ಲವ್ರು. ಯಾರು ಭೇದ ಭಾವ ಮಾಡ್ತಾರ ಈ ಲೈನಿಗೆ ಸಂಬಂಧ ಇಲ್ಲವ್ರು. ಅವ್ರು ಬೇರೆ ಇವ್ರು ಬೇರೆ ಅಂತೇನು ಭೇದ ಭಾವ ಮಾಡ್ತಾರಲ್ಲ, ಅವರು ಈ ಲೈನಿಗೆ ಸಂಬಂಧ ಇಲ್ಲ. ಅವರನ್ನ ಪೂರ್ತಿ 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 ದೂರ ಇಡಬೇಕು. ಎಷ್ಟು ದೂರ ಇಡ್ತೀರಿ ಅಷ್ಟು ಒಳ್ಳೇದು. ಯಾವ ಶಿವಭಕ್ತನ ಮನೆ ವಾರಣಾಸಿ ಅಂತಾರ, ಆ ವಾರಣಾಸಿ ಬಲ್ಲಿ ಚಪ್ಪಲಿ ಬಿಡಲು ಸಹಿತ ಅವ್ರಿಗೆ ಸಮೀಪಕ್ಕೆ ಬರ್ಕೊಡ್ಬಾರ್ದು, ಭೇದ ಭಾವ ಕಲ್ಪನೆ ಮಾಡಂತವ್ರಿಗೆ. ಅದಕ್ಕೆ ಇಲ್ಲೇನದ, ಶಿವನಲ್ಲಿ ಮತ್ತು ಆ ಶಿವನ ಭಕ್ತರು, ಶಿವನ ಆಚಾರ್ಯರು, ಜಗದಾಚಾರ್ಯರು, ಮತ್ತೆ ಆ ಜಗದಾಚಾರ್ಯ ಶಿವಾಚಾರ್ಯ ಶಿವತತ್ವವನ್ನ ತಿಳಿಸಿ ಹೇಳುವಂತವ್ರು ಯಾರು? ವೀರ ಮಹೇಶ್ವರರು, ಗುರು ಸ್ವರೂಪರವರು. ವೀರ ಮಹೇಶ್ವರರು ಅಂದ್ರೆ ಗುರು ಸ್ವರೂಪರು. ಅವರು ಈ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡು ಅರ್ಧ ಕುಡಿದು ಕುಂತು ನಿಮಗೆ ತತ್ವಜ್ಞಾನ ಹೇಳ್ತಿರ್ತಾರಲ್ಲ, ಅವರೇ ವೀರ ಮಹೇಶ್ವರರು. ನಮ್ಮ ರಾಯಚೂರೊಳಗೆ ಒಂದು ವೀರ ಮಹೇಶ್ವರ ಗೆಳೆಯರ ಬಳಗ ಅಂತ ಮಾಡಿವಿ. ಡಾಕ್ಟರ್ ಚನ್ನಬಸಯ್ಯ ಅಂತೇಳಿ ಹುಲ್ಕುಂಟಿ ಮಠ ಅಂತ ಪ್ರೊಫೆಸರ್, ಅವರು ಎಲ್ಲ ಈ ತತ್ವಜ್ಞಾನ ಹೇಳೋರ್ದು ಒಂದು ಟೀಮ್ ಮಾಡಿ 12 ಜನರದ್ದು ಒಂದೊಂದು ಟೀಮ್ ಮಾಡಿದ್ರು. 12 ಜನರದ ಟೀಮ್ ಮಾಡಿ ಪ್ರತಿ ತಿಂಗಳ 12 ಫ್ಯಾಮಿಲಿದು ಗಂಡ ಹೆಂಡತಿ ಮಕ್ಕಳು ಅಂದ್ರೆ ಎಷ್ಟು ಆಗ್ತಾರೆ? 25-30 ಮಂದಿ ಆಗ್ತಾರೆ. ಒಂದೊಂದು ಮನಿ ಒಳಗೆ ಏನ್ ಮಾಡ್ಬೇಕು? ಅಸೆಂಬಲ್ ಆಗ್ಬೇಕು. ಬಂದವರಿಗೆ ಒಂದು ಸ್ವಲ್ಪ ಊಟ ಉಪಚಾರ ಮಾಡಬೇಕು. ವೀರಶೈವ ತತ್ವ ಸಿದ್ಧಾಂತವನ್ನ ಕುರಿತು ಚಿಂತನೆ ಮಾಡಬೇಕು. ಸಿದ್ಧಾಂತ ಶಿಖಾಮಣಿ, ವಚನ ಸಾಹಿತ್ಯ, ಒಂದು ಚಂದ ಮಂಗಳಾರತಿ ಹೇಳಕ್ಕೆ ಯೋಗ್ಯತೆ ಇಲ್ಲ ಅಂತ ಸಂಕಟ ಪಡ್ತಿದ್ರು ಅವರು ಚನ್ನಬಸಯ್ಯರು. ಈಗಲೂ ಅದ ಪಡ್ತಿದ್ರಲ್ಲ, ಪಡ್ತಾರ, ಈಗಲೂ ಪಡ್ತಾರ. ಹಂಗ 12 ಮಂದಿದ ಟೀಮ್ ಮಾಡಿ, ಮತ್ತು ಬರೀ 12 ಮಂದಿ ಟೀಮ್ ಮಾಡಿ ಬರೀ ತತ್ವ ಹೇಳಿದ್ರೆ ನಡೆಯಂಗಿಲ್ಲ. ಏಳದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಅದಕ್ಕೇನ್ ಮಾಡಿದ್ರು, ಒಬ್ಬೊಬ್ರು 3,000 ರೂಪಾಯಿ ಹಾಕ್ರಿ ತಿಂಗಳ. ಅವರು ಎಲ್ಲರೂ ರೊಕ್ಕ ಹಾಕಿದ್ರೆ ಏನಾಗ್ತಿತ್ತು, ಒಂದು ತೊಲಿ ಬಂಗಾರ ಬರ್ತಿತ್ತು. ಅವಾಗ ಇನ್ನ ರೊಕ್ಕ ಉಳಿತಿತ್ತು. ಆ ಬಂಗಾರ ತಿಂಗಳ ಒಬ್ಬೊಬ್ರು ಒಂದೊಂದು ತೊಲಿ ಬಂಗಾರ, ಯಾರ ಮನೆಗೆ ಫಂಕ್ಷನ್ ಆಗ್ತದ ಅವ್ರಿಗೆ ತೊಲಿ ಬಂಗಾರ, ಹಣ್ಣ ಹೂವ ಎಲ್ಲ ಕೊಟ್ಟು ಅವರಿಗೆ ಗಂಡ ಹೆಂಡತಿ ಕುಂದಿರ್ಸಿ ಎಲ್ಲರೂ ವಿಶ್ ಮಾಡಿ ಅವ್ರ ಮನೆಗೆ ಊಟ ಮಾಡಿ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯ ಚಿಂತನೆ ಮಾಡಿ ಬರೋಂತ ವಿಚಾರ ಚನ್ನಬಸಯ್ಯ ಗುರುಗಳು ಮಾಡಿದ್ರು. ನಾವು ಅವ್ರ ಜೊತೆಗೆ ಸಾಕಷ್ಟು ಶ್ರಮ ವಹಿಸಿ ಮಾಡಿದೆವು. ಒಂದು ಲಿಮಿಟ್ ತರನ ಮಾಡ್ಬೋದು, ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ನಮಗ ಮಾಡ್ಲಿಕ್ಕೆ ಆಗಲಿಲ್ಲ, ಹಿಂದಕ್ಕೆ ಸರ್ಕೊಂಡೆವು. ಎಷ್ಟು ಟೀಮ್ ಮಾಡಿದ್ದೆವು ಅಂದ್ರೆ 6 ಟೀಮ್ಗಳು ಮಾಡಿದ್ದೆವು ನಾವು. ವೀರ ಮಹೇಶ್ವರರ ಬಳಗ, ತತ್ವಜ್ಞಾನಿಗಳ ಬಳಗ, ಎಲ್ಲ ಡಾಕ್ಟರೇಟ್ ಆದವರು, ಎಲ್ಲ ದೊಡ್ಡ ದೊಡ್ಡ ಇದ್ರವ್ರು ಇದ್ರು, ಪ್ರೊಫೆಸರ್ಗಳು, ಎಲ್ಲ ಕಾಲೇಜ್ ಪ್ರೊಫೆಸರ್ಸು, ಎಲ್ಲ ಅನುಭಾವಿಗಳು, ಅಭಿಮಾನಿಗಳು ಎಲ್ಲರೂ ಇದ್ರು ಅದ್ರೊಳಗೆ. ಮತ್ತೆ ಬರೇ ವೀರ ಮಹೇಶ್ವರರು ಲಿಂಗ ಭಕ್ತರೇ ಚಲೋ ಅರ, ಬ್ಯಾರೆ ಜಾತಿಯವ್ರು ಚಲೋ ಇಲ್ಲೇನು? ಇವರೇ ಚಲೋ ಅರ, ಬ್ಯಾರೆಯವ್ರು ಚಲೋ ಇಲ್ಲ ಜಗತ್ನಾಗ? ಚಲೋ ಇರ್ತಾರಿಲ್ರಿ? ಏನ್ ಇವರೇ ಆಟೆ ಚಲೋ ಇರ್ತಾರ ಲಿಂಗವಂತರು? ಅದಕ್ಕೆ ನಾವೇನ್ ಮಾಡಿದೆವು, ಅದಕ್ಕೆ ಓಂಕಾರೇಶ್ವರ ಬಳಗ ಅಂತ ಮಾಡಿದೆವು. ಲಿಂಗ ಇಲ್ಲದಂತವ್ರಿಗೆ ಅವ್ರಿಗೂ ಒಂದು ಸಂಘ ಮಾಡಿ, ಅವ್ರಿಗೂ 12 ಮಂದಿ ಟೀಮ್ ಮಾಡಿ, ಅವ್ರಿಗೂ ಬಂಗಾರ ಕೊಡಂಗ, ಅವರಿಗೂ ಹಣ್ಣು ಹೂವ ತಗೊಂಡು ತಿಂಗಳು ಅವ್ರ ಮನೆಗೂ ಫಂಕ್ಷನ್ ಆಗಂಗ ಒಂದು ಡಿಫರೆನ್ಸ್ ಏನ್ ಇಟ್ಟಿದ್ದೇವೆ ಅಂದ್ರೆ, ನಾನ್ ವೆಜ್ ಮಂದಿ ಸಂಘಟ ಈ ಸಂಘ ಮಾಡಬಾರ್ದು.
ಯಾಕಂದ್ರೆ ಅವ್ರ ಮನೆಗೆ ಹೋಗಿ ನಾವು ಉಣೋದು, ನಮ್ಮ ಮನೆಗೆ ಬಂದು ಅವ್ರು ಉಳ್ಳಿ, ಅವ್ರ ಮನೆಗೆ ಹೋಗಿ ನಾವು ಉಳ್ಳಕ್ಕಾಗಂಗಿಲ್ಲ ನಾನ್ ವೆಜ್ ಮಂದಿ ಸಂಗಟ. ಅದು ಸರಿ ಹೋಗಂಗಿಲ್ಲ ಅಂತ ನಾನ್ ವೆಜ್ಗೆ ಲಿಮಿಟ್ ಮಾಡಿಬಿಟ್ಟಿದ್ದೆವು. ವೆಜಿಟೇರಿಯನ್ ಲಿಂಗವಂತರು, ವೆಜಿಟೇರಿಯನ್ ಲಿಂಗ ಇಲ್ಲದವರು, ಇವರನ್ನು ಮಾತ್ರ ನಾವು ಈ ತರ ಮಾಡಿ ದೊಡ್ಡ ಪ್ರಮಾಣದಾಗ ಬಹಳ ಬ್ಯುಸಿ ಆಗಿಬಿಟ್ಟಿದ್ದೆವು. ತಿಂಗಳ ಆ ವಿಷಯ ಈ ವಿಷಯ, ಅಲ್ಲಿ ಹೇಳು ಇಲ್ಲಿ ಹೇಳು, ಚಿಂತನೆ ಮಾಡು ಎಲ್ಲ. ಒಂದು ಕಾಲದಾಗ 2012ನೇ ಇಸ್ವಿಲಿಂತ ಹೆಚ್ಚು ಕಡಿಮೆ 11ನೇ ಇಸ್ವಿಲಿಂತ ಈ ಕರೋನಾ ಬರೋ ತನಕ ಒಂದು 10-12 ವರ್ಷ ಚಲೋ ಮಾಡಿದೆವು. ಕರೋನಾ ಬಂದು ಎಲ್ಲ ಮಂದಿ ಅಸೆಂಬಲ್ ಆಗಬಾರ್ದು, ಅವು ಇವು ಚಾಲು ಆಗಿಬಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದು ಬಂತಲ್ಲ, ಬಿಟ್ಬಿಟ್ಟಾರೆ. ಬಿಟ್ಮೇಲೆ ಮತ್ತೆ ಮಾಡಿಲ್ಲ. ಮತ್ತೆ ಗ್ರೂಪ್ ಮಾಡೀನಿ ಅದು ವಾಟ್ಸಪ್ನಾಗ, ನೋಡ ಮತ್ತೆ ಯಾರ ಚಾಲು ಮಾಡ್ತಿದ್ರಲ್ಲ. ಹಿಂಗ ವೀರಮಹೇಶ್ವರ ಯಾರು ತತ್ವಜ್ಞಾನಿ ಹೇಳ್ತಾರ, ಯಾರು ಶಿವಾಚಾರ್ಯರದಾರ, ಶಿವಯೋಗಿಗಳದಾರ, ಶಿವಶರಣರದಾರ, ಶಿವಭಕ್ತರದಾರ, ಅವರೊಳಗೆ ಭೇದ ಭಾವ ಮಾಡಬಾರ್ದು. ಅವರೆಲ್ಲರಲ್ಲಿ ಪ್ಲಸ್ ಏನು ಶಿವಭಕ್ತ, ಶಿವಜ್ಞಾನಿ, ಶಿವಾಚಾರ್ಯ, ಶಿವಶರಣ ಮತ್ತು ಶಿವಯೋಗಿ, ಶಿವಾಭಿಮಾನಿ, ಇವರೊಳಗೆ ಭೇದ ಭಾವ ಮಾಡಬಾರ್ದು. ಇವ್ರ ಜೊತೆಗೆ ಇನ್ನೊಬ್ಬನಿಗೆ ಹಿಡ್ಕೊಂಡು ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವನಿಗೆ ಅವನು ಇನ್ನೊಬ್ಬ ಯಾರು? ಶಿವ. ಶಿವನಿಗೂ ಶಿವಭಕ್ತನಿಗೂ ಭೇದ ಭಾವ ಮಾಡಬೇಡ್ರಿ. ಇದೇ ಭಕ್ತಸ್ಥಳ ಇರೋದು ಮಜಾ. ಶಿವನಿಗೂ ಶಿವಶರಣನಿಗೂ ಭೇದ ಭಾವ ಮಾಡಬೇಡ್ರಿ, ಶಿವನಿಗೂ ಶಿವಯೋಗಿಗೂ ಭೇದ ಭಾವ ಮಾಡಬೇಡ್ರಿ. ಶಿವನ ಜೊತೆಗೆ ಇವರೆಲ್ಲರೂ ಇರ್ತಾರ, ಇವರಿಗೆ ಭೇದ ಭಾವ ಮಾಡಬೇಡ್ರಿ. ಇಲ್ಲಿರೋದೇ ಮೇನ್ ಈ ಶಿವತತ್ವದ ಇರೋದೇ ಏನದಂದ್ರೆ ಸಮಾನತೆ ತತ್ವ. ಅದೇ ಇದರದ ಬ್ಯೂಟಿ. ಅದರೊಳಗೆ ಭೇದ ಭಾವ ಮಾಡಂತವ್ರು ಏನರೇ ತಲೆ ಓಡಿಸ್ಲಕತ್ತಾರ ಅಂತಂದ್ರ ಈ ವೀರಶೈವ ಇರ್ಬೋದು, ಲಿಂಗವಂತ ಇರ್ಬೋದು, ಮತ್ತಿನ್ನೇನೇ ಇರ್ಬೋದು, ಲಿಂಗಕ್ಕೆ ಸಂಬಂಧ ಇಲ್ಲ. ನಾಟ್ ಎಟ್ ಆಲ್ ರಿಲೇಟೆಡ್. ಅವ್ರು ಭೇದ ಭಾವ ಮಾಡೋರು ದುಷ್ಟರು ಅಷ್ಟೇ. ಅದಕ್ಕೆ ಎಲೆ ಅಗಸ್ತ್ಯ ಮಹರ್ಷಿಯೇ, ಯಾವನಲ್ಲಿ ನಿಜವಾದ ದೃಢಭಕ್ತಿಯು ಶಿವನಲ್ಲಿ ಮತ್ತು ಅವನ ನಿಜ ಭಕ್ತರಲ್ಲಿ. ನೋಡ್ರಿ ಹೆಂಗ ಅಂದ್ರ ಭೂರುದ್ರರೆನಿಸಿದ ಜಗದಾಚಾರ್ಯರಲ್ಲಿ, ವೀರಮಹೇಶ್ವರರಲ್ಲಿ ಸ್ಥಿರಗೊಳ್ಳುವುದೋ ಅವನೇ ಭಕ್ತನೆನಿಸುತ್ತಾನೆ. ತಿಳಿದಿರ್ಬೇಕೀಗ ನಿಮಗೆ. ಭಕ್ತ ಅಂದ್ರೆ ವಿನಯದಿಂದ ಅವರ ಸೇವೆ ಮಾಡಬೇಕು. ಯಾರ್ದು? ಶಿವಭಕ್ತರದು, ಶಿವಶರಣರದು, ಶಿವಯೋಗಿಗಳದು, ಶಿವಾಚಾರ್ಯರದು. ವಿನಯದಿಂದ ಅವ್ರ ಸೇವೆ ಮಾಡಿ ಅವ್ರು ಹೇಳುವ ತತ್ವಜ್ಞಾನ ಕೇಳಬೇಕು. ಅಂಥವ್ರ ಸಂಘ ಸತ್ಸಂಗ ಮಾಡಬೇಕು. ಅವನೇ ಶಿವಭಕ್ತ. ಅವರೊಳಗೆ ಏನ್ ಮಾಡ್ಬೇಕು? ಇವರೆಲ್ಲರನ್ನ ಶಿವಸ್ವರೂಪ ಅಂತೇ ನೋಡ್ಬೇಕು. ಯಾವನು ಈ ರೀತಿ ಶಿವಸ್ವರೂಪ ಅಂತ ನೋಡ್ತಾನ ಅವನೇ ಭಕ್ತಸ್ಥಲ, ಭಕ್ತಸ್ಥಲಿ. ಭಕ್ತಸ್ಥಲಿದ ಅರ್ಥ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಅದ ಇದು. ಆತ್ಮ, ವೀರಶೈವ ಧರ್ಮದ ಆತ್ಮವನ್ನು ಕುರಿತು ಚಿಂತನೆ ಮಾಡ್ಲಕತ್ತೀರಿ ನೀವು. ಶಟಸ್ಥಲ ಅಂದ್ರ ಸಮಾನತೆ. ಶಿವ ಮತ್ತು ಶಿವಭಕ್ತ, ಶಿವಭಕ್ತ, ಶಿವಶರಣ, ಶಿವಯೋಗಿ, ಶಿವಾಚಾರ್ಯ, ಮತ್ತಾರು ಏನೇನು ಶಿವನ ಆರಾಧಕರ ಟೀಮ್ ಏನದ, ಯಾರೇ ಇರ್ಬೋದು, ಎಲ್ಲೇ ಇರ್ಬೋದು. ಯಾರು ನಮ್ಮ ಶಿವ ಅಂತಂದ್ರೆ ಈ ಪೌರಾಣಿಕ ಶಿವ ಅಲ್ಲ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಶುದ್ಧ ಬ್ರಹ್ಮ ಏನದನಲ್ಲ ಅವನು. ಆ ಪೌರಾಣಿಕ ಶಿವನ ಸ್ಥಾನಮಾನ ಏನು ಅಂತಂದ್ರ ಅವನು ಸೀನಿಯರ್ ಮೋಸ್ಟ್ ಶಿವಜ್ಞಾನಿ, ಅವ ಶಿವಯೋಗಿ, ಶಿವಚರಣ. ಅವ ಸೀನಿಯರ್ ಮೋಸ್ಟ್, ಅವ ಎಲ್ಲಕ್ಕಿಂತ ಸೀನಿಯರ್ ಅಷ್ಟೇ. ಆದ್ರ ನಾವು ಹೇಳುವ ಶಿವ ಏನದಲ್ಲ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಶಿವ ಅದಲ್ಲ. ಮತ್ತ ಆ ಶಿವನ ಕಣ್ಣು ಮುಚ್ಕೊಂಡು ಶಾಲೆಗೆ ಮಾಸ್ತರ್ಗಳಿಗೆ ಕೇಳಿದ್ದೆ ನಾನು ಎಷ್ಟೋ ಸಾರಿ,
ಶಿವನೇ ದೊಡ್ಡವ, ಶಿವ ದೊಡ್ಡವದನಪ್ಪ ಅಂತಿದ್ರು. ನಮ್ಮ ಲಕ್ಷ್ಮಣರಾವ್ ಮಾಸ್ಟರ್ ಅಂತಿದ್ರು, ದೇವ್ರ ದೊಡ್ಡವನ, ಶಿವ ಅದನಪ್ಪ, ಯಾಕೆ ಚಿಂತೆ ಮಾಡೋನು ಅಂತಿದ್ರು. ದೇವ್ರ ದೊಡ್ಡವ, ಶಿವ ದೊಡ್ಡವ ಅಂತೀರಿ ಸರ್, ಮತ್ತೆ ಶಿವನು ಕಣ್ಣು ಮುಚ್ಕೊಂಡು ಕುಂತು ಯಾರ್ದ ಧ್ಯಾನ ಮಾಡ್ತಾನಲ್ಲ ಸರ್, ಅವ ಯಾರ ಧ್ಯಾನ ಮಾಡ್ತಾನ? ಅವನ್ಕಿಂತ ಒಬ್ರು ಯಾರ್ಯಾರ ದೊಡ್ಡವರಿದ್ರೆ ಅವರನ್ನು ಕುರಿತು ಇವ ಧ್ಯಾನ ಮಾಡ್ಬೇಕಲ್ಲ ಸಾರ್ ಅಂತಂದ್ರೆ ಮಾಸ್ತರ್ಗೆ ತಿಳಿತಿದ್ರೆ ನಮ್ಗ ತಿಳಿದೈತಲ್ಲ. ಶಿವ ಅಂದ್ರ ಏನಿದು ಯೋಗಿ ಶಿವ ಏನದನಲ್ಲ ಪಾರ್ವತಿ ಗಂಡ, ಅವನೇ ದೊಡ್ಡವ ಅಂತ ನಾವು ತಿಳ್ಕೊಂಡಿವಿ. ಆ ರುದ್ರ, ವಿಷ್ಣು, ಅವ್ರೇನದಾರಲ್ಲ ಬ್ರಹ್ಮ, ಇವರೆಲ್ಲರಿಗಿಂತ ಮೀರಿದ್ದ ಒಂದು ಶುದ್ಧ ಬ್ರಹ್ಮ ಅಂತೇನದಲ್ಲ, ಆ ಬ್ರಹ್ಮನ ಆರಾಧಕ ಅವನೇ ಶಿವ, ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶಿವ. ಮುಂದೇನಾಯ್ತು, ಭಕ್ತಸ್ಥಲ ಸಾಕ, ಸಮಾನತೆ, ಎಲ್ಲರದು ಸೇವೆ ಮಾಡಬೇಕು. ಶಿವಭಕ್ತರ ಸೇವೆ, ಶಿವಶರಣರ ಸೇವೆ, ಶಿವಯೋಗಿಗಳ ಸೇವೆ, ವಿನಯದಿಂದ ಅವ್ರು ಬಂದ್ರು ಅಂತಂದ್ರೆ ಅವ್ರನ್ನ ಹಚ್ಕೊಂಡು ಅವ್ರ ಸಂಗಟ ನಾವು ಸೇವೆ ಮಾಡಬೇಕು. ಅವರೊಳಗ ಶಿವನೇ ಬಂದನ ಅಂತ ತಿಳ್ಕೋಬೇಕು, ಅವರನ್ನ ಶಿವ ಸ್ವರೂಪ ಅಂತ ಪರಿಗಣಿಸಬೇಕು. ಯಾರೇ ಶಿವಭಕ್ತ, ಭಕ್ತಸ್ಥಲ್ಲಿ ಎಂಟ್ರಿ ತಗೋಬೇಕಾದ್ರೆ ಮತ್ತೆ ಅವ್ರಿಗೆ ದೇವರಂತೆ ನೋಡ್ಬೇಕಲ್ಲ. ಈಗ ತತ್ವ ಬಿಡ್ರಿ, ದ್ವೈತ. ಈಗ ಸದ್ಯ ಶಿವಭಕ್ತ, ಈಗ ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾದ್ರ ಮೊದಲು ನಾವು ದ್ವೈತದಾಗೆ ಹೋಗ್ಬೇಕಲ್ಲ. ಈಗ ಯಾವ್ದಾರ ಗುಡಿಗೆ ಹೋಗ್ಬೇಕಾದ್ರೆ ಮೊದಲ ಹೊಸ್ತಲ್ಲಿ ನಮಸ್ಕಾರ ಮಾಡ್ತೀರಾ ಇಲ್ಲ? ಎಂಟ್ರಿ ತಗೋಬೇಕಾದ್ರೆ ಏನದಿದು ತ್ಯಾಗಾಂಗದೊಳಗ ಎಂಟ್ರಿ ತಗೋತಾನ. ತಗೊಂಡು ತನ್ನ ಈ ಮೋಕ್ಷ ಸಾಧನೆಗೆ ಸಂಬಂಧಪಟ್ಟ ಎಲ್ಲ ಜ್ಞಾನ ಕೇಳಿ ಆ ಜ್ಞಾನಕ್ಕೆ ಅಡ್ಡಿಯಾಗುವಂತ ತನ್ನ ಗುಣ ಸ್ವಭಾವಗಳು ಏನೇನದವ, ಸ್ಥಿತಿಗತಿ ಮತಿ ಏನದವ, ಅವುಗಳನ್ನೆಲ್ಲ ತ್ಯಾಗ ಮಾಡೋದೇ ಕೆಲಸ. ಪ್ಯೂರಿಫಿಕೇಶನ್, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡ್ಕೊಳ್ಳೋದಿದು. ಭಕ್ತ ಸ್ಥಳ ಹೊಸ್ತದಾಗದನ, ಮಹೇಶ ಸ್ಥಳ ಏನದನ ಅಂಗಳದಾಗದನ, ತ್ಯಾಗಾಂಗದ ಅಂಗಳದಾಗದನ, ಶುದ್ಧ ಆಗಿ ನಿಂತ ನಾವು ಮಹೇಶ. ಅದಕ್ಕೆ ನೆಕ್ಸ್ಟ್ ಏನು, ಮಹೇಶ ಸ್ಥಳ. ಈ ಮಹೇಶ ಸ್ಥಳದೊಳಗ ಹೀಗೆ ಭಕ್ತ ನೆನೆಸಿಕೊಂಡವನೇ, ಹಿಂಗ ಭಕ್ತ ಆದವನೇ ಏನ್ ಮಾಡ್ಬೇಕು, ಸಹಜ ದಾನದಲ್ಲಿ ನಿಷ್ಣಾತನು. ಸಹಜ ದಾನ, 3 ರೀತಿ ದಾನ ಬರ್ತಾವ, ಗೊತ್ತದ ಇಲ್ಲದು? ಸಹಜ ದಾನ ಸ್ಥಳ, ಅವು 3 ರೀತಿ ದಾನ ನಾಳೆಗೆ ಹೇಳ್ತೇನೆ. ಈಗ ಸದ್ಯ ಸಹಜ ದಾನ ಅಂದ್ರೇನು, ನಿಷ್ಕಾಮ ಕರ್ಮ, ಏನು ಅಪೇಕ್ಷೆ ಇಲ್ಲ. 3 ಸ್ಥಳಗಳದವು. ಸಹಜ ದಾನ ಸ್ಥಳ ಅಂತ ಒಂದು ಸ್ಥಳನೇ ಅದ, ಅದು ನಿಷ್ಕಾಮ ಕರ್ಮ. ಅಂದ್ರೆ ಏನು, ಈ ಪರಮಾತ್ಮನಿಂದ ಏನೇನು ಅಪೇಕ್ಷೆ ಮಾಡಂಗಿಲ್ಲ. ಸಹಜ ದಾನ ಸ್ಥಳದಲ್ಲಿ ನಿಷ್ಣಾತ, ಎಕ್ಸ್ಪರ್ಟ್, ಪರ್ಫೆಕ್ಟ್. ಮತ್ತ ದೇಹ ಸುಖಗಳ ವ್ಯಾಮೋಹ ಪೂರ್ಣವಾಗಿ ತ್ಯಜಿಸಿರ್ತಾನೋ. ಜ್ಞಾನಾತುರಾಣಂ ನ ಸುಖಂ ನ ನಿದ್ರ. ಯಾವನಿಗೆ ಶಿವಜ್ಞಾನ ಬೇಕು, ಯಾವನಿಗೆ ಶಿವನ ಅನುಭವ ಬೇಕು, ಅವನಿಗೆ ನಿದ್ದೆ ಸುಖ ಏನು ಬೇಕಾಗಿಲ್ಲ. 10:30 ಆಯ್ತ್ರಿ, ನಿದ್ದೆ ಬರ್ಲಕತ್ತದ ಅಂತೇಳಿ ಆಕಡ್ಸಂಗಿಲ್ಲ. ಶಿವಜ್ಞಾನ ಚೆನ್ನಾಗಿ ಹೇಳೋರು ಸಿಕ್ಕರು ಅಂತಂದ್ರ ನಿದ್ದೆ ಓಡೋಬೇಕು, ಹಂಗಿರ್ತದ. ಅದಕ್ಕೆ ಈ ದೇಹ ಸುಖದ ವ್ಯಾಮೋಹ ಹಸಿವಾಗ್ಯದ, ನಿದ್ದೆ ಬಂದದ, ಈ ಆತ್ಮಜ್ಞಾನದೊಳಗ ಅವು ನಿಮಗೆ ಪೀಡಿಸ್ಲಕತ್ತವಂತಂದ್ರ ಇನ್ನು ನೀವು ಸಣ್ಣ ಹುಡುಗರ ಲೆಕ್ಕದಾಗದಿರಿ ಅಂತ. ಹಸಿವು ನಿದ್ದೆ ಎಲ್ಲ ದಾಟಿ ಕೇವಲ ಶಿವಜ್ಞಾನ, ಅದಕ್ಕಿಂತ ದೊಡ್ಡ ಊಟ ಯಾವ್ದಾದ್ರೆ ಆನಂದದಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಕಲಿಬೇಕು. ಆನಂದದಿಂದ ಎತ್ತರಿದ್ದು ನೀವು ನಿದ್ದೆ ಮಾಡಿ ಏನು ರೆಸ್ಟ್ ಮಾಡ್ತಿರಲ್ಲ, ನಿದ್ದೆ ಮಾಡಿ 8 ತಾಸು ನಿದ್ದೆ ಮಾಡಿ ನೀವು 6 ತಾಸು 8 ತಾಸು ನಿದ್ದೆ ಮಾಡಿದ್ದು ನಿಮ್ದು ಈ ತತ್ವಜ್ಞಾನ ಕೇಳಾಗ 1 ತಾಸಿನ ತತ್ವಜ್ಞಾನ ಚಂದ ಹೇಳೋರು ಕೇಳೋರು ಸಿಕ್ಕರು ಅಂದ್ರೆ 8 ತಾಸಿನಾಗ ನಿದ್ದೆ ಮಾಡಿದ್ರೆ ನಿಮ್ಮ ಶರೀರಕ್ಕೆ ಏನ್ ಲಾಭ ಸಿಗ್ತದ, ಅದು 1 ತಾಸಿನಾಗ 1 ಪೀರಿಯಡ್ನಾಗ ಸಿಗ್ತದ ನಿಮಗೆ. ಅದೇನು ಮಕ್ಕೊಂಡ್ರೆ ನಿಮಗೆ ನಿದ್ದೆ ಲಾಭ ಸಿಗ್ತದ ಅಂತಲ್ಲ, ಸತ್ಸಂಗದೊಳಗೂ ನಿಮಗೆ ನಿದ್ದೆ ಲಾಭ ಸಿಗ್ತದೆ. ಅದಕ್ಕೆ ನಿದ್ದೆ ಊಟ ಇವೇನು ಮಹತ್ವ ಅಲ್ಲವೇ ಅಲ್ಲ.
ಅದಕ್ಕೆ ಅವ ಏನಾಗ್ತಾನ, ದೇಹ ಸುಖಗಳ ವ್ಯಾಮೋಹ ಪೂರ್ಣವಾಗಿ ತ್ಯಜಿಸಿರ್ತಾನೆ. ಭಕ್ತ ಸ್ಥಳದಾಗ ಒಂದ್ ಸ್ವಲ್ಪ ದೇಹ ಸುಖದ ವ್ಯಾಮೋಹ ಇರ್ತದ, ಇವ ಪೂರ್ತಿ ಸ್ವಚ್ಛ ಆಗಿಬಿಟ್ಟ. ಈಗ ಅಂಗಳದಾಗ ನಿಂತ್ಬಿಟ್ಟ. ನೀವು ತ್ಯಾಗಾಂಗದ ಅಂಗಳದೊಳಗೆ ಏನೇನ್ ತ್ಯಾಗ ಮಾಡ್ಲಿಕ್ಕತ್ತ ನೋಡ್ರಿ. ಏನು ಅಪೇಕ್ಷೆನೇ ಇಲ್ಲ ಅವನಿಗೆ. ಸಹಜ ದಾನ, ಏನ್ ಕೆಲಸ ಮಾಡ್ತಾನ, ಅದರಿಂದ ಏನೇನು ಅಪೇಕ್ಷೆ ಇಲ್ಲ. ಮತ್ತೆ ದೇಹ ಸುಖಗಳನ್ನೆಲ್ಲ ತ್ಯಾಗ ಮಾಡಿಬಿಟ್ಟನು. ಮತ್ತೆ ಏನೇನು ಆಸೆನೇ ಇಲ್ಲ, ಅವನಿಗೆ ಯಾವುದೂ ಆಸೆ ಇಲ್ಲ, ಏನು ಆಸೆ ಇಲ್ಲ, ನಿರಾಶನನು, ಯಾವುದು ಅಪೇಕ್ಷೆನೇ ಇಲ್ಲ ಅವನಿಗೆ. ಮತ್ತೆ ಅವನು ಗೃಹಸ್ಥನಾಗಿರ್ಬೋದು, ಸನ್ಯಾಸಿ ಆಗಿರ್ಬೋದು. ಸನ್ಯಾಸಿನೇ ದೊಡ್ಡ ಪವಿತ್ರ, ಗೃಹಸ್ಥ ಅಪವಿತ್ರ ಅಂತ ಏನಿಲ್ಲ, ಇಬ್ರು ಅಷ್ಟೇ ಪವಿತ್ರ. ಸನ್ಯಾಸಿ ಸತಿ ಸಂಘ ಮಾಡಿದ್ರೆ ಅಪವಿತ್ರ, ಗೃಹಸ್ಥ ತನ್ನ ಸ್ವಸ್ತ್ರೀ ಸಂಘ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಗೃಹಸ್ಥ ಪರಸತಿ ಸಂಘಟ ಮಾಡಿದ್ರೆ ಅಪವಿತ್ರ ಅಷ್ಟೇ. ಹೀಗಾಗಿ ಪರಸತಿ ಪರಧನಗಳನ್ನು ಅವನು ಕನಸಿನಲ್ಲಿಯೂ ಬಯಸದವನು. ಏನೇನು ಆಸೆ ಇಲ್ಲ, ಏನೇನು ಆಸೆ ಇಲ್ಲ. ಸದಾಚಾರ ಉಳ್ಳವನು. ನೋಡ್ರಿ, ಸದಾಚಾರ ಅಂದ್ರೆ ಏನು ಅಂತಂದ್ರ ಅವೆಲ್ಲ 64 ತತ್ವ ಏನವಲ್ಲ, ಅವೆಲ್ಲ ಮಾಡ್ಕೊಂಡದ ನಾವು. ಮಹೇಶ ಸ್ಥಳದೊಳಗೆ ಆಚಾರ್ಯ, ಸದಾಚಾರಿ ಆಗಿರ್ತಾನ. ಮತ್ತ ಇಷ್ಟಲಿಂಗದಲ್ಲಿ ಅಚಲವಾದ ನಿಷ್ಠೆಯುಳ್ಳವನು. ಇಷ್ಟಲಿಂಗ ಬಿಟ್ರೆ ಬೇರೆ ಯಾವುದು ಅವನಿಗೆ ದೇವರಂತ ಪರಿಗಣಿಸಂಗೆ ಇಲ್ಲ. ಅವನು ಇಷ್ಟಲಿಂಗನೇ ಅವನಿಗೆ ದೇವರು. ಹೀಗಾಗಿ ಏಕದೇವೋಪಾಸಕ ಅಂತಾರಲ್ಲ, ಅವನೇ ಮಹೇಶ. ಮತ್ತ ಉಳಿದದ್ದೆಲ್ಲ ಪರಿಸ್ಥಿತಿ ಏನ್ರಿ ಹಿಂಗ ಅಂತಂದ್ರ, ನಿಮ್ಮ ಮನಿ ಮಾಳಿಗೆ ಮೇಲೆ ಹೋಗಿ ನಿಂದಿರ್ಬೇಕು. ನಿಮ್ಮ ಮನಿ ಮಾಳಿಗೆ ಮೇಲೆ ಹೋಗಿ ನಿಂತು ಬಿಡ್ಬೇಕು. ಯಾವಾಗ? ರಾತ್ರಿ 9:30 10 ಸುಮಾರಿಗೆ ಊಟ ಆದ್ಮೇಲೆ ಮಾಳಿಗೆ ಮೇಲೆ ಹೋಗಿ ನಿಂದಿರ್ಬೇಕು. ಫುಲ್ ಕತ್ತಲಿರ್ತದ. ಫುಲ್ ಕತ್ತಲಿದ್ಮೇಲೆ ಒಂದು ಸಾರಿ ಆಕಾಶ ಭೂಮಿ ಅಖಂಡವಾಗಿ ಒಂದು ಸಾರಿ ನೋಡ್ಬೇಕು, ಸುತ್ತ ಹೊರದು. ನಿಂತಲ್ಲೇ ಪ್ರದಕ್ಷಿಣೆ ಮಾಡ್ಬೇಕು. ಮತ್ತೆ ಮಾಳಿಗೆ ಮೇಲೆ ಎಲ್ಲಾರು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹೋಗಿ ಬಿದ್ದಿದ್ದೀರಿ, ಎಲ್ಲಾರು ನಿಂತಲ್ಲೇ ಸುತ್ತಬೇಕು ಒಂದು ಸಾರಿ. ನಿಂತಲ್ಲೇ ಸ್ಪಿನ್ ಅಂತಾರ, ನಿಂತಲ್ಲೇ ಹಿಂಗ್ ಒಂದ್ ರೌಂಡ್ ಸುತ್ತರದು ನೋಡ್ಬೇಕು. ಏನ್ ಕಾಣಿಸ್ತದೆ ನಿಮಗ? ಲಿಂಗನೇ ಕಾಣಿಸ್ತದೆ. ಆಕಾಶ ಭೂಮಿ ಸಂಗಮಂ ಬಹುದೂರೇ ಬೃಹದಾಕಾರೇ ಕ್ಷಿತಿಜ ವೃತ್ತ ವೀಕ್ಷಣ. ಕ್ಷಿತಿಜ ಅಂದ್ರೆ ಆಕಾಶ ಭೂಮಿ ಎರಡು ಕೂಡಿದ್ದು. ಆಕಾಶ ಭೂಮಿ ಸಂಗಮಂ ಮಹಾಲಿಂಗಂ ಅದ್ಭುತ ದರ್ಶನ. ಯಾರ್ದಿದು ಶ್ಲೋಕ? ಮಾಳಿಗೆ ಮೇಲೆ ನಿಂತು ನೋಡಿದಾಗ ಲಿಂಗ ದರ್ಶನ ಆಗಿ ಅಲ್ಲಿ ಒಂದು ಉದ್ಗಾರ ಬಂತು ನಮ್ಮಿಂದ. ಆ ಉದ್ಗಾರನೇ ಈ ಶ್ಲೋಕ. ಬರ್ಕೋತೀರ? ಬಹುದೂರೇ ಬೃಹದಾಕಾರೇ ಕ್ಷಿತಿಜ ವೃತ್ತಂ ವೀಕ್ಷಣ. ಕ್ಷಿತಿಜ ಅಂದ್ರೇನು? ಆಕಾಶ ಭೂಮಿ ಎರಡು ಕೂಡಿದಂಗೆ ಕಾಣಿಸ್ತದಿಲ್ಲ. ಆಕಾಶ ಭೂಮಿ ಎರಡು ಜಾಯಿಂಟ್ ಆದಂಗೆ ಕಾಣಿಸ್ತದ ಇಲ್ರಿ? ದೂರ ಎಲ್ಲೋ ಒಂದ್ ಕಡೆ ಮ್ಯಾಲ ಆಕಾಶದ ಕೆಳಗೆ ಭೂಮಿ ಅದ, ಅದಕ್ಕೆ ಕ್ಷಿತಿಜ ಅಂತಾರ. ಇಂಗ್ಲಿಷ್ನಾಗ ಏನಂತಾರ? ಹೊರೈಸನ್. HORISON. SON ಹೊರೈಸನ್. HORISON ಹೊರೈಸನ್. ಒಂದು ಏನೋ ನ್ಯೂಸ್ ಪೇಪರ್ ಬಂದಿತ್ತು. ನ್ಯೂಸ್ ಪೇಪರ್ನಾಗ ಹೊರೈಸನ್ ಅಂತ ಒಂದು ಶಬ್ದ ಬಂದಿತ್ತು. ಅದು ಏನೋ ಪೇಪರ್ನಾಗ ಚೀಟ್ ಕಟ್ಕೊಂಡ್ ಬರ್ತಿದ್ರು ನಮಗ್. ಮೊದಲೆಲ್ಲ ಸಕ್ರಿ ಅವು ಎಲ್ಲ ಚೀಟ್ನಾಗೆ ಬರ್ತಿದ್ದು. ಕಿರಾಣಿ, ಬ್ಯಾಳಿ, ಅಕ್ಕಿ ಎಲ್ಲ ಚೀಟು. ನ್ಯೂಸ್ ಪೇಪರ್ನಾಗ ಹೊರೈಸನ್ ಅಂತ ಒಂದು ಶಬ್ದ ಬಂದಿತ್ತು. ನಮ್ಮ ತಂದೆಯವರು ಅದೇ ಎಕ್ಸ್ಪ್ಲೇನ್ ಮಾಡಿದ್ರು. ಹೊರೈಸನ್ ಅಂದ್ರೆ ಏನಪ್ಪ ಅಂದ್ರೆ ಕ್ಷಿತಿಜ, ಆಕಾಶ ಮತ್ತು ಭೂಮಿ ಎರಡು ಕೂಡಿದಂಗೆ ಕಾಣಿಸ್ತದ. ಎಷ್ಟು ದೂರ ಆದ್ರೂ ಅವು ಕೂಡಿಲ್ಲ.
ಆಕಾಶ ಭೂಮಿ ಕೂಡಿಲ್ಲ. ಆಕಾಶ ಬಹಳ ದೊಡ್ಡದದ. ಭೂಮಿ ಸಂಗಟ ಎಲ್ಲೋ ಕೂಡ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸ್ತದ. ನಮ್ಮ ಕಣ್ಣಿಂದ ವೀಕ್ನೆಸ್ ಅದ ಅಷ್ಟೇ. ಆಕಾಶ ಭೂಮಿ ಕೂಡಿಲ್ಲ, ಕೂಡಿದಂಗೆ ಅನಿಸ್ತದ. ಆ ಕೂಡಿದ ಗೆರಿ ಏನದ ಅದಕ್ಕೆ ಕ್ಷಿತಿಜ ಅಂತಾರ. ಆಕಾಶ ಭೂಮಿ ಎಲ್ಲಿ ಕೂಡಿರ್ತದೆ ಅದಕ್ಕೆ ಕ್ಷಿತಿಜ ಅಂತಂದ್ರು. ಅದಕ್ಕೆ ಅದು ಹೇಳಿದ ಕೂಡಲೇ ಸಣ್ಣ 10-12 ವರ್ಷ ಇರ್ಬೋದು, 6-7ನೇ ಕ್ಲಾಸ್ ಇರ್ಬೋದು. ಆ ಕ್ಷಿತಿಜ ನೋಡ್ಬೇಕನ್ನೋದು ಭಲೆ ತಲೆಗಿತ್ತು. ಎಲ್ಲಿ ನೋಡ್ಬೇಕು? ಮನಿ ಬಿಟ್ಟು ಸಾಲಿ ಬಿಟ್ಟು ಮನಿಗೆ ಹೋಗೋದು, ಮನಿ ಬಿಟ್ಟು ಸಾಲಿ ಏನ್ ಮಾಡೋದು? ಎಲ್ಲಿ ನೋಡೋದು? ಮಾಳಿಗೆ ಮೇಲೆ ಹೋಗ್ಬಿಟ್ಟೆ ನಾನು. ಮಾಳಿಗೆ ಮೇಲೆ ಹೋಗಿ ಊಟ ಮಾಡಿದ್ಮೇಲೆ ಆಕಾಶ ಭೂಮಿ ಎರಡೂ ಜಾಯಿಂಟ್ ಆಗಿದ್ದು ಕಂಡುಬಿಡ್ತು. ಕ್ಷಿತಿಜ ಬರೀ ಎಲ್ಲೇ ಒಂದು ಬಿಂದುವಿನೊಳಗೆ ಕಲ್ತಿಲ್ಲ, ಅದು ಪೂರ್ತಿ ಸರ್ಕಲ್ ಅದ, ಸುತ್ತರದದು. ಆಕಾಶ ಭೂಮಿಗೆ ಫುಲ್ ಜಾಯಿಂಟ್ ಆಗ್ಯದಂಗೆ ಕಾಣಿಸ್ತದ. ಅದಕ್ಕೇನಾಯ್ತು? ಬಹುದೂರೆ, ಬಹಳ ದೂರದ ಅದು. ಕ್ಷಿತಿಜ ಏನು ಸಮೀಪ ಇಲ್ಲ, ಬಹುದೂರೆ ಬೃಹದಾಕಾರ, ದೊಡ್ಡ ಆಕಾರ. ಅದಕ್ಕಿಂತ ದೊಡ್ಡ ಆಕಾರ ಮತ್ತೊಂದೇನು ಇಲ್ಲ. 10-12ನೇ ವಯಸ್ಸಿನೊಳಗೆ ಬಂದ ಉದ್ಗಾರ ಇದು. 7th ಸ್ಟ್ಯಾಂಡರ್ಡ್ ಅಥವಾ 8th ಸ್ಟ್ಯಾಂಡರ್ಡ್ ಇರ್ಬೋದು ಇದು. ಸಿದ್ಧಾಂತ ಶಿಖಾಮಣಿ ಅವಾಗಲಿಂದ ಓದ್ಕೊತ್ ಕೂತೀವಿ ನಾವು, ತಿಳಿದೇ ಇರಲಿ. ಬಹುದೂರೆ ಬೃಹದಾಕಾರೇ ಕ್ಷಿತಿಜ ವೃತ್ತಂ ವೀಕ್ಷಣ. ಕ್ಷಿತಿಜ ವೃತ್ತವನ್ನ ನೋಡ್ಬೇಕು, ವೀಕ್ಷಣ ಮಾಡ್ಬೇಕು. ಕ್ಷಿತಿಜ ವೃತ್ತಂ ವೀಕ್ಷಣಂ ಹೆಂಗ್ ಕಾಣಿಸ್ತದ? ಆಕಾಶ ಭೂಮಿ ಸಂಗಮಂ. ಆಕಾಶ ಭೂಮಿ ಎರಡು ಸಂಗಮ ಆದಂಗೆ ಕಾಣಿಸ್ತದ. ಆ ಆಕಾಶ ಭೂಮಿ ಎರಡು ಸಂಗಮ ಆಗಿದ್ದು ಕ್ಷಿತಿಜ ವೃತ್ತ ನೋಡಿದ್ರೆ ಹೆಂಗಪ್ಪ ಅಂದ್ರೆ ಮಹಾಲಿಂಗಂ ಅದ್ಭುತ ದರ್ಶನಂ. ಲಿಂಗದ ದರ್ಶನನೇ ಆಗ್ತು. ಬಹುದೂರೇ ಬೃಹದಾಕಾರೇ ಕ್ಷಿತಿಜ ವೃತ್ತಂ ವೀಕ್ಷಣಂ. ಬಹುದೂರೇ ಬೃಹದಾಕಾರೇ ಕ್ಷಿತಿಜ ವೃತ್ತಂ ವೀಕ್ಷಣಂ. ಆಕಾಶ ಭೂಮಿ ಸಂಗಮಂ ಮಹಾಲಿಂಗಂ ಅದ್ಭುತ ದರ್ಶನಂ. ಅವಾಗೆ ಲಿಂಗದ ದರ್ಶನ ಆಗ್ಬಿಟ್ಟದ ನಮಗ. 12ರಿಂದ 13ನೇ ವಯಸ್ಸಿನೊಳಗೆ ಲಿಂಗ ದರ್ಶನ ಆಯ್ತು. ಭೌತಿಕವಾಗಿ ಹೊರ ಜಗತ್ತನ್ನ ನೋಡಿದ್ರೆ ಅದರ ಆಕಾರ ಹೆಂಗದ? ಅರ್ಧ ಗೋಳಾಕಾರ ಲಿಂಗನೇ ಅದಾವ. ಈ ಲಿಂಗಕ್ಕೆ ಯಾಕೆ ಇಷ್ಟು ಮಹತ್ವ ಅಂತಂದ್ರೆ 12 ಜ್ಯೋತಿರ್ಲಿಂಗ ಎಲ್ಲಿದವು? ಈ ಲಿಂಗ ಬಿಟ್ಟು ಎಲ್ಲಾರು ಹೊರಗವೇನು? ಹನ್ನೆರಡು ಜ್ಯೋತಿರ್ಲಿಂಗ ಈ ಲಿಂಗ ಬಿಟ್ಟು ಎಲ್ಲಾರು ಹೊರಗವೇನು? ಇದೇ ಲಿಂಗದೊಳಗವರಿ? ಹಾ, ಲಿಂಗ ಮಧ್ಯೆ ಜಗತ್ಸರ್ವ. ನವದುರ್ಗಿಯರು ಲಿಂಗದಾಗ ಯಾರ? ಅಷ್ಟಾಷಷ್ಟಿ ತೀರ್ಥಕ್ಷೇತ್ರಗಳು ಲಿಂಗದೊಳಗೆ ಅದಾವ. 18 ಶಕ್ತಿಪೀಠಗಳು ಲಿಂಗದಾಗ ಅದಾವ. ಎಷ್ಟು ಮಂದಿ ಶಿವಾಚಾರ್ಯರು, ಶಿವಯೋಗಿಗಳು, ಶಿವಶರಣರು, ಮತ್ತಿನ್ನೇನದರ ಎಲ್ಲಾ ಮಹಾತ್ಮರು, ಸಂತರು, ಶರಣರು, ಮತ್ತಿನ್ನೇನದರ ಎಲ್ಲರೂ ಲಿಂಗದಾಗ ಅದಾರ. 84 ಲಕ್ಷ ಜೀವರಾಶಿಗಳು ಲಿಂಗದಾಗ ಅದಾವ. ಪಂಚಮಹಾಭೂತಗಳು ಲಿಂಗದಾಗ ಅದಾವ. ಎಲ್ಲನೂ ಆ ಲಿಂಗದಾಗ ಅದ. ನೀವೇನು ನದಿಗೆ ಹೋಗಿ ಸ್ನಾನ ಮಾಡಿ ಆ ಎಲ್ಲ ನದಿಗಳು ಈ ಲಿಂಗದಾಗೆ ಅದಾವ. ಆ ಲಿಂಗವನ್ನ ನೀವು ಗಮನದಲ್ಲಿಟ್ಟುಕೊಂಡು ಆ ಇಷ್ಟಲಿಂಗ ಆ ಒಂದು ದೊಡ್ಡ ಮಹಾಲಿಂಗದ ಒಂದು ಚುಳುಕಾದ ರೂಪ ನಿಮ್ ಕೈಯೊಳಗದ, ಎಲ್ಲನೂ ಇದರೊಳಗೆ ಆದ ಅಂತೇಳಿ ನೀವು ಅರ್ಚನೆ ಪೂಜನೆ ಮಾಡಬೇಕು.
ನೀವು ಇಷ್ಟಲಿಂಗವನ್ನ ಪೂಜೆ ಮಾಡ್ತೀರಿ ಅಂತಂದ್ರೆ ಆ ಮಹಾಲಿಂಗವನ್ನು ಗೌರವಿಸ್ತೀರಿ ಅಂತ ಅದರ ಅರ್ಥ. ಆ ಮಹಾಲಿಂಗವನ್ನ ಪೂಜಿಸ್ತಾ ಇದ್ದೀರಿ ಅಂತ ಅದರ ಅರ್ಥ. ಇಷ್ಟಲಿಂಗ ಪೂಜೆ ಮಾಡಿ ಆ ಮಹಾಲಿಂಗದ ಅರಿವೇ ಇಲ್ಲ ಅಂತಂದ್ರ ಮಹೇಶ ಸ್ಥಳಿ ಹೆಂಗಾಗ್ತಾನ್ರಿ? ಭಕ್ತ ಸ್ಥಳದಿಂದ ಮಹೇಶ ಸ್ಥಳಿ ಆಗ್ಬೇಕಾದ್ರೆ ಮಹಾಲಿಂಗದ ಅರಿವಿರ್ಬೇಕಾಗ್ತು. ತತ್ವಜ್ಞಾನದ ಗಂಧ ಇರ್ಲಾರ್ದೆ ಇಷ್ಟಲಿಂಗ ಅವ್ರು ಕೊಟ್ಟರ ಇವ್ರು ಕೊಟ್ಟರ ರಸ್ತೆ ಮೇಲೆ ಜಗಳ ಮಾಡಂತ ಮೂರ್ಖರಿಗೆ ಈ ತತ್ವಜ್ಞಾನ ಎಂದು ತಿಳಿಬೇಕು? ಯಾಕೆ ಕೊಡಲಕ್ಕ? ಅದನ್ನು ತಗೊಂಡು ನೀನೆಷ್ಟು ಬಳಸಿಕೊಂಡು ಉದ್ಧಾರ ಆಗಿದೆ, ನೀನು ಯಾವ ಸ್ಥಿತಿಗೆ ಹೋಗಿ ಮುಟ್ಟಿದೆ, ನೀನು ಏನಾಗಿದೆ ಅದನ್ನು ತಗೊಂಡು ಜಗಳ ಗಂಟ ಆಗೋದಕ್ಕೆ ಲಿಂಗ ಕೊಟ್ಟಾರ? ಜಗಳಾಡ್ಲಿಕ್ಕೆ ಕೊಟ್ಟಾರ ಲಿಂಗ? ತತ್ವ ಚಿಂತನೆ ಮಾಡ್ಲಿಕ್ಕೆ ಕೊಟ್ಟಾರ, ತತ್ವಜ್ಞಾನಿ ಆಗೋದಕ್ಕೆ ಕೊಟ್ಟಾರ. ಅದಕ್ಕ ಅವನ್ ಏನ್ ಮಾಡ್ತಾನ? ಮಹೇಶ ಸ್ಥಳಿ ಇಷ್ಟಲಿಂಗವನ್ನೇ ತಗೊಂಡು ಪೂಜಾ ಮಾಡಿ ಅವು ಎಷ್ಟು ದೇವರದವ ಅವು ಯಾವುದಕ್ಕೂ ನಾವು ವಿರುದ್ಧ ಇಲ್ಲ. ಎಷ್ಟು ಮಂದಿ ಗುರುಗಳದರ ಅವ್ರು ಯಾರಿಗೆ ಅವ ವಿರುದ್ಧ ಇಲ್ಲ. ಎಷ್ಟು ಧರ್ಮಗಳದವ ಅವು ಯಾವಕ್ಕೂ ಅವ ವಿರುದ್ಧ ಇಲ್ಲ. ಎಷ್ಟು ಧರ್ಮ ಗ್ರಂಥಗಳದವ ಅವು ಯಾವಕ್ಕೂ ಅವ ವಿರುದ್ಧ ಇಲ್ಲ. ಎಲ್ಲ ಓಸು ಈ ಲಿಂಗದಾಗೆ ಅದಾವ. ಐ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿ ಆಟಮ್. ಪ್ರತಿಯೊಂದು ಅಣುರೇಣು ತೃಣಕಾಷ್ಟವನ್ನು ನಾನು ಗೌರವಿಸ್ತೀನಿ ಅನ್ನೋಂಥದ್ದು ದೊಡ್ಡ ಅರ್ಥ ಆ ಲಿಂಗದೊಳಗದ. ಅಂತ ಲಿಂಗ ಪೂಜೆ ಮಾಡಿದವ ಎಂದರೆ ಹಿಂದೂ ಬೇರೆ, ವೀರಶೈವ ಬೇರೆ, ಲಿಂಗಾಯತರು ಬೇರೆ, ಅವ್ರು ಬೇರೆ ಇವ್ರು ಬೇರೆ ಅಂತ ಲಿಂಗ ತತ್ವದ ಅರ್ಥ ಏನ್ರಿ ಅದು? ಎಂತ ಅರ್ಥ ಅದ? ಎಂತ ಅರ್ಥ ಅದ? ಲಿಂಗದ ಅರ್ಥ ಇರ್ಲಾರ್ದವರು ಮೂರ್ಖರು ಜಗಳಾಡ್ತಿರ್ತಾರೆ ಅಷ್ಟೇ. ಅವ್ರಿಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ. ಕಡು ಮೂರ್ಖರು. ಲಿಂಗವ ಪೂಜಿಸಿ ಭೇದ ಭಾವ ಮಾಡುವವರು ಕಡು ಮೂರ್ಖರು. ಆ ಸಿದ್ಧಾಂತಕ್ಕೆ ಅವ್ರ ಸಂಬಂಧ ಇಲ್ಲ. ಅವ್ರು ಜಗಳಗಂಟ್ರು. ಅವರು ಸ್ವಾಭಾವಿಕವಾಗಿ ಜಗಳಗಂಟ್ರು. ತಾವು ಜಗಳ ಮಾಡೋ ಸ್ವಭಾವವನ್ನ ಈ ತತ್ವಜ್ಞಾನ ಹಿಡ್ಕೊಂಡು ಜಗಳಾಡಕತ್ತಾರೆ ಅಷ್ಟೇ. ಶಿವಯೋಗ ಸಾಧಕರು ಅಲ್ಲೇ ಅಲ್ಲೋ. ಎಂತ ಅರ್ಥದ ನೋಡಿದ್ರೆ ಲಿಂಗದ್ದು? ಮಹೇಶ ಅಂತಂದ್ರೆ ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ಬರ್ಬೇಕಾದ್ರೆ ಎಷ್ಟು ಸೀರಿಯಸ್ನೆಸ್ ಇರಬೇಕು, ಎಷ್ಟು ಸೀರಿಯಸ್ನೆಸ್ ಇರಬೇಕು. ಇವತ್ತು ಹಾಕಿ ನೋಡ್ರಿ ಒಂದು ಭಾಗವತದ ಪ್ರವಚನ ಕೇಳ್ರಿ. ಅದು ಭಾಗವತದ ಪ್ರವಚನ. ಮನುಷ್ಯ ಇರದೇ ಪಾಪ ಮಾಡೋದಕ್ಕ, ಪಾಪ ಮಾಡುವಾಗ ಆ ಪಾಪದಿಂದ ಮುಕ್ತ ಆಗ್ಬೇಕಾದ್ರ ಹೆಂಗಪ್ಪ? ನಾವು ಮಾಡೋ ಕೆಲಸಗಳೆಲ್ಲ ಓಸು ಪಾಪದ ಕೆಲಸನೇ ಇರ್ತವೆ ಹೆಚ್ಚು ಕಡಿಮೆ. ಇನ್ನೊಬ್ಬರಿಗೆ ತೊಂದರೆ ಕೊಡವು, ಇನ್ನೊಬ್ಬರಿಗೆ ಕಷ್ಟ ಕೊಡವು, ಇನ್ನೊಬ್ಬರಿಗೆ ತ್ರಾಸ ಮಾಡವೇ ಇರ್ತಾವ. ಅದರಿಂದ ಮುಕ್ತ ಆಗ್ಬೇಕಾದ್ರೆ ಅಲ್ಲಿ ಪರಮಾತ್ಮನ ಧ್ಯಾನ ಇರಬೇಕು ಅಂದ್ರೆ ಅದರ ಅರ್ಥ ಏನು? ಎಲ್ಲದರೊಳಗೂ ಆ ಪರಮಾತ್ಮ ಅದನಂತ. ಪರಮಾತ್ಮನನ್ನು ನೆನೆಯುವುದರಿಂದ ಈ ಪಾಪಗಳಿಂದ ನಾವು ದೂರ ಆಗ್ತೇವೆ. ಪರಮಾತ್ಮನನ್ನು ಮರೆತು ಬಿಟ್ಟೆವು ಅಂತಂದ್ರೆ ನಾಮರೂಪಗಳ ಜೊತೆಗೆ ವ್ಯವಹರಿಸಿ ಏನಾಗ್ತಿ? ಪಾಪಿಗಳಾಗ್ತೀವಿ. ಪರಮಾತ್ಮನನ್ನ ನೆನೆಸೋದಂದ್ರೆ ಏನು? ದರ್ಶನ ಮಾಡ್ಕೋಬೇಕು. ಎಲ್ಲ ವಸ್ತುಗಳೊಳಗ ಪರಮಾತ್ಮ ಅದನ್ನ ಒಂದು ಇರ್ವಿಯನ್ನು ಒರಿಬೇಕಾದ್ರೆ ಅದ್ರೊಳಗೆ ಪರಮಾತ್ಮ ಅದನ್ನ ಅಂದ್ರೆ ಒರಿಬೇಕು ಮನಸ್ಸು ಬರ್ತದೇನ್ರಿ? ಎತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ. ವಿಶ್ವತೋ ಚಕ್ಷು ವಿಶ್ವತೋ ಭಾವ ವಿಶ್ವತೋ ಏನು ಕರ್ಣ ವಿಶ್ವತೋ ಪಾದ ಏನೇನದ ಎಲ್ಲ ನೀನೇ ಅದೆಯಪ್ಪ. ವಿಶ್ವದೊಳಗೆ ಏನದ ಎಲ್ಲ ಕಡೆ ನೀನೇ ಐತಿಯ. ಮಹೇಶ ಸ್ಥಳ ಬಹಳ ಸೀರಿಯಸ್ ಮ್ಯಾಟರ್ ಅದರಿ ಇದು. ಯಾರ ಜೊತೆಗೆ ವಿರುದ್ಧ ಇಲ್ಲವ. ವಿರೋಧ ರಹಿತತ್ವಂ ವೀರಶೈವತ್ವಂ. ಇದರ ಅರ್ಥ ಗೊತ್ತೇ ಇಲ್ಲ. ಯಾಕೆ ಅವನಿಗೆ ವಿರೋಧ ರಹಿತ? ಅವ ಎದಕ್ಕೆ ವಿರೋಧ ರಹಿತ ಅದನ್ರಿ? ಎಲ್ಲನೂ ಲಿಂಗ ಅಂತ ನೋಡ್ತಾನ. ಎಲ್ಲನೂ ಈ ಲಿಂಗದಾಗೆ ಅದ. ಲಿಂಗದ ಒಂದು ಭಾಗನೇ. ಅವ ವಿರೋಧ ಮಾಡ್ಲಿಕ್ಕತ್ತಾನಂದ್ರೆ ಲಿಂಗ ತತ್ವ ಗೊತ್ತಿಲ್ಲ ಅಂತ ಅಷ್ಟೇ.
ಲಿಂಗ ತತ್ವ ಜ್ಞಾನ ಇರಲಾರ್ದವ್ರು ಗುದ್ದಾಡ್ತಾರೆ ಅಷ್ಟೇ. ಇದು ತ್ಯಾಗಾಂಗ. ಇದು ತ್ಯಾಗಾಂಗ. ಭಕ್ತ ಸ್ಥಳ, ಮಹೇಶ ಸ್ಥಳ ಇವೆರಡೂ ಕೂಡಿದ್ರೆ ಅಂಗ ನ್ಯೂನ್ಯ ಶಿವತ್ವ ಇರೋದು ಅಂಗ. ಇದನ್ನು ತಿಳ್ಕೊಂಡು ಭಕ್ತ ಮತ್ತು ಮಹೇಶ ಆಗ್ಬಿಟ್ನಂತಂದ್ರೆ ಅವನೇ ಶಿವ ಆಗ್ತಾನೆ. ತ್ಯಾಗಾಂಗದಲ್ಲಿ ಶಿವ ಆಗ್ತಾನೆ ಅಂದ್ರೆ ಇಷ್ಟಲಿಂಗ ಸ್ವರೂಪ ಆಗ್ತಾನೆ. ಇಷ್ಟಲಿಂಗ ಸ್ವರೂಪ ಅಂದ್ರೆ ಏನಾಗೋದು? ಭಕ್ತಸ್ಥಲಿ ಮಹೇಶ ಸ್ಥಲಿ ಇವೆರಡು ಆದನು ಅಂತಂದ್ರೆ ತ್ಯಾಗಾಂಗದಿಂದ ಇಷ್ಟಲಿಂಗ ಸ್ವರೂಪ ಆಗದ ಅಂತಂದ್ರೆ ಇದೆ ಭಕ್ತಸ್ಥಲ ಮಹೇಶ ಸ್ಥಳ ಆಗದು. ಅದಕ್ಕೆ ಭಕ್ತಸ್ಥಲ ಮಹೇಶ ಸ್ಥಳದ ಸೂತ್ರಗಳು ತ್ಯಾಗಾಂಗದ್ದೇ ಪರ್ಫೆಕ್ಟ್ ತಿಳ್ಕೋಬೇಕು. ನೆಕ್ಸ್ಟ್ ಭೋಗಾಂಗ. ಭೋಗಾಂಗ ಅಂತಂದ್ರೆ ನಿಮ್ ಜೀವನದಾಗ ಏನೇನು ಬಂದದ ಎಲ್ಲ ಪರಮಾತ್ಮನ ಪ್ರಸಾದ ಅಂತ ಭೋಗ ಮಾಡೋದು. ಪ್ರಸಾದಿ ಪ್ರಾಣಲಿಂಗಿ ಅಂತಂದ್ರ ಯಾವುದು? ಪ್ರಾಣಲಿಂಗ. ಇಷ್ಟಲಿಂಗ ಅಂದ್ಮೇಲೆ ನೆಕ್ಸ್ಟ್ ಪ್ರಾಣಲಿಂಗ ಬರ್ತದಲ್ಲ, ಅದೇ ಪ್ರಾಣಲಿಂಗ ಸಾಧನೆ ಮಾಡೋದು ಅಂತಂದ್ರೇನು? ಈ ಭೋಗಾಂಗ ಸಾಧನೆ. ಅದು ಲಿಂಗ, ಇದು ಅಂಗ. ಇಲ್ಲಿ ಪ್ರಸಾದಿ ಒಳಗ ಏನದ? ಮಹೇಶ ಸ್ಥಳಿ ಮುಂದೇನಾಗ್ತಾನ? ಇವ ಸ್ವಚ್ಛ ಆಗಿರ್ತಾನೆ. ಮಹೇಶ ಸ್ಥಳಿ ಆದವನು ಸ್ವಚ್ಛ, ನಿರ್ಮಲ, ನಿಶ್ಚಲ ಆಗಿರ್ತಾನ. ನಿರ್ಮಲವಾದ ಜ್ಞಾನಾರ್ಜನೆಗೆ ಪ್ರೇರಕವೂ ಪೋಷಕವೂ ಆದ ಸಾತ್ವಿಕ ಆಹಾರ. ಅವನ ಆಹಾರ ವಿಹಾರನೇ ಬೇರೆ ಆಗಿಬಿಟ್ಟಿರ್ತದೆ ಪ್ರಸಾದಿ ಸ್ಥಳದೊಳಗೆ. ಅವನ ಆಹಾರ ಪದ್ಧತಿಗಳೆಲ್ಲ ಚೇಂಜ್. ಹಿಂಗೆಲ್ಲಿ ಬೇಕಲ್ಲಿ ಹೋಗಿ ಏನ್ ಬೇಕಾದ್ರೆ ತಿನ್ನೋದು ಏನಿಲ್ಲ. ಅವನು ಎಲ್ಲ ಊಟದೊಳಗ ಅದು ಎಲ್ಲ ಸ್ವಚ್ಛತೆ, ತಿನ್ನುವ ಊಟ ಮಾಡುವ ಪ್ರಸಾದ, ಊಟ, ನೀರ ಎಲ್ಲ ಅವನು ಅದನ್ನ ನೀಟ್ನೆಸ್, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಕೊತಾನೋ. ಅಲ್ಲಿ ಏನಾಗ್ತದ? ಸಾತ್ವಿಕ ಆಹಾರ ತಗೊಂಡು ನಿರಹಂಭಾವ, ನಂದು ಏನಿಲ್ಲಪ್ಪ, ಎಲ್ಲ ನಿಂದೇ, ನಿನ್ನ ಪ್ರಸಾದ, ನಂದೇನಿಲ್ಲ, ನನ್ನ ಹತ್ರ ಏನಾದ, ನಾನಂತ ಏನದೀನಿ ಅದೆಲ್ಲ ನೀನೇ ಅದಿ ಅಂತ ನಿರಹಂಕಾರಿ ಆಗಿರ್ತಾನ. ನಾನು ನನ್ನದು ಅನ್ನೋದು ಎರಡು ಬಿಟ್ಟಿರ್ತಾನ. ನಿರಹಂಕಾರಿ, ನಿರ್ಮಮಕಾರಿ. ನಾನು ಅನ್ನೋದ್ ಬದಲಿ ನೀನು ಅಂತಾನ, ನನ್ನದು ಅನ್ನೋದ್ರ ಬದಲಿ ನಿನ್ನದು ಅಂತಾನ ಪರಮಾತ್ಮನಿಗೆ. ಈ ದುರಭಿಮಾನ ಹಾನಿ ಮಾಡ್ಕೊಂಡ್ಬಿಟ್ಟಿರ್ತಾನ. ಕೈಂಕರ್ಯ ಭಾವದಿಂದ ಕಿಂಕರ ಭಾವ ಬಹಳ ಮುಖ್ಯ ಅದ ಈ ವೀರಶೈವ ತತ್ವದೊಳಗ. ಕಿಂಕರ ಭಾವ, ಕಿಂಕರ ಭಾವದಿಂದ ತನ್ನ ಇಷ್ಟಲಿಂಗ ರೂಪಿ ಗುರು ಜಂಗಮರಿಗೆ ಏನ್ ಮಾಡ್ತಾನ? ಅರ್ಪಿಸಿದ ಪ್ರಸಾದವನ್ನಲ್ಲದೆ ಮತ್ತಾವುದನ್ನು ಭುಂಜಿಸದೇ ನಿಷ್ಠೆಯುಳ್ಳವನು ಪ್ರಸಾದಿ ಎನಿಸುವನು. ಅವ ಏನ್ ಮಾಡ್ತಾನಂದ್ರ, ಗುರುಗಳಿಗೆ ಮೊದಲ ಒಂದು ತಂಬಿಗೆ ನೀರು ತಂದನಂದ್ರು ಸಹಿತ ಅದರದ್ದು ಒಂದು ಗ್ಲಾಸ್ ನೀರು ಮೊದಲು ಗುರುಗಳಿಗೆ ಕೊಡ್ತಾನ. ಕೊಟ್ಟು ತಾನು ಕುಡಿತಾನ. ಅವನು ಊಟ ಮಾಡಿದ ಪ್ರತಿಯೊಂದು ವಸ್ತುಗಳು ಗುರುವಿಗೆ ಅರ್ಪಿಸಿ ತಾನು ಪ್ರಸಾದ ಸ್ವೀಕಾರ ಮಾಡ್ತಾನೆ. ಗುರು ಲಿಂಗ ಜಂಗಮರಿಗೆ ಅರ್ಪಣೆ ಮಾಡಿಯೇ ಅವ ಸ್ವೀಕಾರ ಮಾಡ್ತಾನೆ. ಗುರು ಲಿಂಗ ಜಂಗಮರಿಗೆ ಅರ್ಪಿಸಲಾರದೆ ಸ್ವೀಕಾರ ಮಾಡಿದ್ರೆ ಅದು ಏನಾಗಿರ್ತದ? ಪದಾರ್ಥ ಆಗಿರ್ತದೆ. ಪದಾರ್ಥವನ್ನು ಅವ ಪ್ರಸಾದೀಕರಣ ಮಾಡಿ ಸ್ವೀಕಾರ ಮಾಡ್ತಾನೆ. ಯಾಕೆ ಪ್ರಸಾದ ಮಾಡ್ತಾನೆ, ಯಾಕೆ ನೈವೇದ್ಯ ಮಾಡ್ತಾನೆ ಅಂದ್ರೆ ಇದು ಯಾವುದು ನಂದಲ್ಲಪ್ಪ, ನಿಂದೆ ಅಂತ. ಇದು ತಿನ್ನವ ಯಾರು? ನಾನಲ್ಲಪ್ಪ, ನೀನೇ. ಇದನ್ನು ಭೋಗಿಸವ ಯಾರು? ನಾನಲ್ಲಪ್ಪ, ನೀನೇ.
ಪ್ರಸಾದಿ ಸ್ಥಳದೊಳಗೆ ಪರಮಾತ್ಮನ ಕಡಿ ಹೊಳಿ ಬಿಟ್ಟಿರ್ತಾನ ನಾವು ಪೂರಾ. ಸಾಕ, ಇವತ್ತಿಂದು 10:23 ಆಯ್ತು. ತ್ಯಾಗಾಂಗ ಮುಗಿಸಿರಿ, ಇಷ್ಟಲಿಂಗ ಸ್ವರೂಪ ಆಗದು ಗೊತ್ತಾಗ್ಯದ. ಭಕ್ತಸ್ಥಲ ಮಹೇಶ ಸ್ಥಳ ಆಗಿರಿ. ಭಕ್ತಸ್ಥಲ ಮಹೇಶ ಸ್ಥಳ ಆದ್ರೆ ಇಷ್ಟಲಿಂಗ ಸ್ವರೂಪ. ಮತ್ತೆ ಅಂಗ ಏನಾಗ್ಯದ? ತ್ಯಾಗಾಂಗ ಲಿಂಗ ಆಗ್ಯದ. ಎಂತ ಲಿಂಗ? ಇಷ್ಟಲಿಂಗ. ತ್ಯಾಗಾಂಗ ಇಷ್ಟಲಿಂಗ ಆಗ್ಯದ. ತ್ಯಾಗಾಂಗ ಯೋಗಾಂಗ ಮದುವೆ ಮಂತ್ರೋದ್ಯ ಇಷ್ಟಲಿಂಗದಾಗ ಏನದ? ಆಚಾರಲಿಂಗ, ಗುರುಲಿಂಗ. ಅದೇ ಭಕ್ತ ಸ್ಥಳ ಮಹೇಶ ಸ್ಥಳ. ಪ್ರಸಾದಿ ಸ್ಥಳ ಅಂತಂದ್ರೆ ಈಗ ಭೋಗಾಂಗಕ್ಕೆ ಹೋಗಿರಿ, ಪ್ರಾಣಲಿಂಗಿ ಧಾರಣ ಮಾಡ್ಕೊಳಕತ್ತೀರಿ. ಇಷ್ಟಲಿಂಗ ಧಾರಣೆ ಮುಗೀತು, ಈಗ ಪ್ರಾಣಲಿಂಗ ಧಾರಣೆ ಮಾಡ್ಕೊಳಕತ್ತೀರಿ. ಭೋಗಾಂಗದಾಗದಿರಿ, ಭೋಗಾಂಗದ ಅಂಗಳದಾಗದಿರಿ ಪ್ರಸಾದಿ ಸ್ಥಳದೊಳಗೆ. ಮುಂದೆ ಪ್ರಾಣಲಿಂಗಿ ಆದ್ರೆ ಭೋಗಾಂಗದ ವಸ್ತುಂದಾಗದಿರಿ. ಮುಂದೆ ಪ್ರಾಣಲಿಂಗಿ ಆದ್ರಿ ಅಂತಂದ್ರೆ ಭೋಗಾಂಗದ ಅಂಗಳದಾಗಿರ್ತೀರಿ. ಭಕ್ತ ಸ್ಥಳ ಹೆಂಗಿರ್ತದ? ತ್ಯಾಗಾಂಗದ ಹೊಸ್ತದಾಗಿರ್ತಾನ. ಮಹೇಶ ತ್ಯಾಗಾಂಗದ ಅಂಗಳದಾಗಿರ್ತಾನ. ಹಿಂಗೆ ಹೊಸ್ತದಾಗಿರೋದು ಬೇರೆ, ಅಂಗಳದಾಗಿರೋದು ಬೇರೆ. ಅಂಗಳದಾಗಿರೋ ಪರಿಪೂರ್ಣ ತಿಳ್ಕೊಂಡವಿರ್ತಾನ, ಹೊಸ್ತದಾಗಿರೋ ಎಂಟ್ರಿ ತಗೋತಿರ್ತಾನ. ಇದೆಲ್ಲ ಒಳಗೆ ಸಾಧನೆ ಮಾಡ್ಕೊಂಡು ಮೋಕ್ಷ ಮಾಡ್ಕೊಳ್ಳೋದು ಬಿಟ್ಟು ದಾರಿ ಎಂತದ್ ಹಿಡ್ದಾರ, ಎಂತ ಪ್ರಚಾರ ಮಾಡ್ಲಿಕ್ಕತ್ತಾರ, ಇವೆಲ್ಲ ಏನಿವು? ಎಲ್ಲ ವಿಚಿತ್ರ ಆಟ ನಾವು. ಮಾಡಬೇಕಾಗಿದ್ದ ಕೆಲಸ ಎಂತದ? ಸಂಶೋಧಕರು ಎಂತ ಪಾಯಿಂಟ್ಗಳು ಕೊಟ್ಟಾರ ಇದ್ರೊಳಗೆ ಗೊತ್ತದ್ರೆ ಸುಮ್ಮನೆ ಸಂಕ್ಷಿಪ್ತ 4 ಸಾಲಿನ ಕೊಟ್ಟಾರೆ ಎಲ್ಲ. ಇದ ಜಿಸ್ಟ್ ಏನಂತ. ಓಕೆ, ನಾಳೆ ಪ್ರಾಣಲಿಂಗಿ ನೋಡಮು. ಇವತ್ತು ಪ್ರಸಾದಿ, ಮಹೇಶ, ಭಕ್ತ ಎಲ್ಲ ಮಾಡಿದ್ರಿ. ನೋಡೋಣ, ಓದೋದು ನಾಳೆ ಮಾಡೋಣ. ನಾಳೆ ಕಂಪ್ಲೀಟ್ ಆದ್ರೆ ಆಗ್ತದ, ಇಲ್ಲಾಂದ್ರೆ ಇನ್ನೊಂದು 2 ದಿವಸನಾಗ ಅಷ್ಟಾವರಣ, ಚಟಸ್ಥಲ, ಪಂಚಾಚಾರ ಎಲ್ಲ ಮುಗಿದು ಹೋಗ್ಬಿಡ್ತದೆ. ಮುಂದೆ ಏನ್ ಮಾಡ್ತಾರೆ ನೋಡೋಣ. ಸಂಶೋಧಕರು ಯಾವ ರೀತಿ ದಾರಿ ತೋರಿಸ್ತಾರೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಎಲ್ಲರಿಗೂ ಶರಣ ಶರಣಾರ್ಥಿ.